ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಎಪಿಸೋಡಲ್ಲಿ ನಾವು ನೋಡ್ತಾ ಇದ್ದೀವಿ ಹಸಿ ಮೆಣಸಿನ್ಕಾಯಿ ಕಲ್ಲನ್ ಖಾರ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಕಾದಿರೋ ಹಂಚೊಳಗೆ ಮೆಣಸಿನ್ಕಾಯಿಗಳನ್ನ ಹಾಕ್ಕೊಂಡ್ವಿ. ನಾವಿಲ್ಲಿ ಫುಲ್ಲಾಗಿ ಹಾಕ್ಕೊಂಡಿವಿ. ಬೇಕಾದರೆ ಅದನ್ನು 1-2 ಪೀಸ್ ಮಾಡಿಕೊಂಡು ಕಟ್ ಮಾಡಿನೂ ಹಾಕೋಬೋದು, ಅಂದರೆ ಸಿಡಿಯೋಂಗಿಲ್ಲ. ಆವಾಗ ಈ ಥರ ಹುರ್ಕೊಳ್ಳೋದ್ರಿಂದ ಸಿಡಿಯೋ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಈಗ ಅದಕ್ಕೆ ಬೆಳ್ಳುಳ್ಳಿ ಸೇರಿಸೋಣ ಅಂತ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈಗ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಸೇರಿಸಾಗ್ತೀವಿ. ಈ ಚಟ್ನಿ ಬೇರೆ ಪಲ್ಯಗಳ ಜೊತೆಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ವಾರ 15 ದಿನ ತನಕ ನಾವು ಸ್ಟೋರು ಮಾಡ್ಕೊಬೋದು. ಈಗ ಕರಿಬೇವು ಹಾಕ್ತಾಯಿದ್ದೀವಿ. ಕರಿಬೇವು ಹಾಕಿನೂ ಫ್ರೈ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ನಾವು ಬೇಕಾದರೆ ಸ್ವಲ್ಪ ಹಸಿ ಕೊಬ್ಬರಿ ಇತ್ತಂದ್ರೆ ಅದನ್ನು ಸ್ವಲ್ಪ ಸುಟ್ಕೊಂಡು ಹಾಕೋಬೋದು. ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ನಾವು ಕೊಬ್ಬರಿ ಸುಟ್ಕೊಳ್ಳಾಕತ್ತೀವಿ. ಸ್ವಲ್ಪ ಬ್ಲ್ಯಾಕ್ ಆಗೋ ತನಕ ಬಿಡಬೇಕು ರೌಂಡಲ್ಲಿ. ಈಗ ಮೆಣಸಿನ್ಕಾಯಿ ಎಲ್ಲ ಹುರಿದು ರೆಡಿ ಆಗೈತಿ. ಈಗ ಇದನ್ನ ಕಲ್ಲಿಗೆ ಹಾಕ್ಕೊಳ್ಳೋಣ ಅಂತ ಕುಟಾಣಿಗೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಸ್ಲೋ ಆಗಿ ಕುಟ್ಟೋಕ್ಕೆ ಸ್ಟಾರ್ಟ್ ಮಾಡೋದು. ಮತ್ತೆಯವ್ರು ಮಾಡ್ತಾ ಇದ್ದಾರೆ. ಇದನ್ನ ಮಿಕ್ಸಿ ಕೂಡ ಹಾಕೋತಾರೆ ಕೆಲವರು, ಬಟ್ ಮಿಕ್ಸಿಲಿ ಆ ಥರ ಒರಿಜಿನಲ್ ಓಜಿಗೆ ಟೇಸ್ಟ್ ಬರೋಲ್ಲ. ಸೊ ಕಲ್ಲಲ್ಲಿ ಕುಟ್ಟಿದ್ರೇ ಅದು ಕಲ್ಲನ್ ಖಾರ ಅಂತಲೇ ಕರೀತಾರಲ್ಲ, ಸೊ ಅದರದ್ದು ವಿಶೇಷನೇ ಬೇರೆ. ಸೊ ನಾವಿಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕೋತೀವಿ, ಸ್ವಲ್ಪ ಆ ಫ್ಲೇವರ್ ಬರಲಿ ಅಂತ ಹೇಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ನಾವು ಸ್ವೀಟಿಗೆ ಬೆಲ್ಲ ಸೇರಿಸ್ಕೊಳ್ಳೋಣ. ಸ್ವೀಟ್ ಆಯಿತು. ನೆಕ್ಸ್ಟು ಹುಳಿಗೆ ನೀವು ಹುಣಸೆ ಎಲೆನೂ ಹಾಕೋಬೋದು. ನಾವಿಲ್ಲಿ ಲಿಂಬೆಹಣ್ಣು ಹಾಕೋತೀವಿ, ಯಾಕಂದರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಾರೆ ನಮ್ಮ ಅತ್ತೆಯವರು. ಆ್ಯಂಡ್ ನಾವು ಸುಟ್ಟಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿನ ಸೇರಿಸ್ಕೊಂಡ್ವಿ. ಚೆನ್ನಾಗಿ ಅದನ್ನ ಜಜ್ಕೊಂಡು ಈಗ ರುಬ್ಕೊತಿದ್ದೀವಿ. ಚೆನ್ನಾಗಿ ಒಂದೇ ಹದದಲ್ಲಿ ರುಬ್ಬಬೇಕು. ಅದನ್ನ ಪೂರ್ತಿ ಪೇಸ್ಟು ಆಗಬಾರ್ದು, ಪೂರ್ತಿ ಅಂದರೆ ಅರ್ಧಂಬರ್ಧನೂ ಆಗಬಾರ್ದು. ಒಂದು ಮೀಡಿಯಮ್ ಲೆವೆಲ್, ಅಂದರೆ ಈ ಥರ ಕನ್ಸಿಸ್ಟೆನ್ಸಿ ಬರೋ ಥರ ರುಬ್ಬಿ ಇಟ್ಕೊಳ್ಳೋದು ಇದನ್ನ. ಸೊ ಇಷ್ಟ ನೋಡಿರಿ. ಇದನ್ನ ನಾವು ಬೇರೆ ಪಲ್ಯಗಳ ಜೊತೆನೂ ಹಚ್ಕೋಬೋದು. ಅಷ್ಟೊಂದು ಖಾರ ಇರೋಂಗಿಲ್ಲ. ನಿಮ್ಗೆ ಬೇಕಾದರೆ ಮೊಸರು ಜೊತೆನೂ ಸಖತ್ತಾಗಿರುತ್ತೆ ಇದು. ಸೊ ಆವತ್ತಿನ ದಿನ ನಾವು ರೊಟ್ಟಿ ಬಟಾಣಿಕಾಳು ಪಲ್ಯ ಮಾಡಿದ್ವಿ, ಸ್ವಲ್ಪ ಸಲಾಡು, ಮೊಸರು ಮತ್ತು ಕಲ್ಲನ್ ಖಾರ ಹಚ್ಕೊಂಡು ಊಟ ಮಾಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.